ನಮಸ್ಕಾರ. ಭಗವದ್ಗೀತೆಯ ಶುರುವೇ ಒಂದು ದೊಡ್ಡ ಬಿಕ್ಕಟ್ಟಿನಿಂದ ಆಗತ್ತೆ. ಮಹಾವೀರನಾದ ಅರ್ಜುನ ಯುದ್ಧಭೂಮಿಯಲ್ಲಿ ತನ್ನ ಬಾಣವನ್ನ ಕೆಳಗಿಟ್ಟು ಬಿಡ್ತಾನೆ. ಯಾಕೆ? ಅವನ ಸ್ವಂತ ಜ್ಞಾನ, ಅವನ ತರ್ಕ ಎಲ್ಲವೂ ವಿಫಲವಾದಾಗ ಅವನೇನ್ ಮಾಡ್ದ? ಹಾಗಾದ್ರೆ ಬನ್ನಿ, ಇಡೀ ಗೀತೆಯ ತಿರುವಿಗೆ ಕಾರಣವಾದ ಆ ಮಹತ್ವದ ಶರಣಾಗತಿಯ ಕ್ಷಣವನ್ನ ಇವತ್ತು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ದೃಶ್ಯವನ್ನ ಒಮ್ಮೆ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಕುರುಕ್ಷೇತ್ರದ ರಣರಂಗ. ಎರಡೂ ಕಡೆ ಸೈನ್ಯಗಳು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿವೆ. ಪಾಂಡವರ ಸೇನೆಯ ನಾಯಕ ಅರ್ಜುನ ತನ್ನ ಸಾರಥಿ ಕೃಷ್ಣನಿಗೆ ಹೇಳ್ತಾನೆ, ರಥವನ್ನ ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸುವಂತ. ಆದರೆ ಅಲ್ಲಿ ತನ್ನ ಎದುರಾಳಿಗಳಾಗಿ ನಿಂತಿರೋದು ಬೇರೆ ಯಾರೂ ಅಲ್ಲ, ತನ್ನ ಸ್ವಂತ ಅಜ್ಜ, ಗುರುಗಳು, ಸಹೋದರರು. ಇದನ್ನು ನೋಡಿದ ತಕ್ಷಣ ಅವನ ಧೈರ್ಯವೆಲ್ಲ ಕುಸಿದು ಹೋಗುತ್ತೆ. ಯಾಕಂದ್ರೆ ಇದು ಕೇವಲ ಒಂದು ಯುದ್ಧವಾಗಿರ್ಲಿಲ್ಲ, ಇದು ಕುಟುಂಬದ ಸಂಹಾರವಾಗಿ ಕಾಣ್ತಾ ಇತ್ತು. ನೋಡಿ, ಇಲ್ಲಿ ಅರ್ಜುನನ ಸಮಸ್ಯೆ ಬರೀ ಯುದ್ಧ ಮಾಡ್ಬೇಕಾ ಬೇಡ್ವಾ ಅನ್ನೋದು ಮಾತ್ರ ಅಲ್ಲ, ಅದಕ್ಕಿಂತ ತುಂಬಾನೇ ಆಳವಾದದ್ದು. ಇದು ಅವನ ಅಸ್ತಿತ್ವವನ್ನೇ ಪ್ರಶ್ನಿಸುವಂಥ ಒಂದು ದೊಡ್ಡ ಬಿಕ್ಕಟ್ಟು. ಒಂದು ವೇಳೆ ತಾನು ಈ ಯುದ್ಧದಲ್ಲಿ ಗೆದ್ದೇ ಬಿಟ್ರೂ ಆ ಗೆಲುವು ತನ್ನ ಬಂಧುಗಳನ್ನ ಕೊಂದ ಪಾಪದಿಂದಾಗಿ ಸೋಲಿಗಿಂತಲೂ ಹೀನಾಯವಾಗಿರುತ್ತೆ ಅಂತ ಅವನಿಗೆ ಅನ್ಸೋಕ್ ಶುರುವಾಗುತ್ತೆ. ಈ ಗೊಂದಲವನ್ನ ಬನ್ನಿ ಅರ್ಜುನನ ಮಾತುಗಳಲ್ಲೇ ಕೇಳೋಣ. ಇದು ಭಗವದ್ಗೀತೆಯ ಅಧ್ಯಾಯ 2 ಶ್ಲೋಕ 6. ನಚೈತದ್ವಿದ್ಮಃ ಕಥರನ್ನೋ ಗರಿಯೋ ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ ಯಾನೇವ ಹತ್ವಾ ನಜಿಜೀವಿಷಾಮಸ್ತೆ ಅವಸ್ಥಿತಾ ಪ್ರಮುಖೇ ಧಾರ್ತರಾಷ್ಟ್ರಾಹ. ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ನಾವು ಅವರನ್ನ ಗೆಲ್ಲೋದು ಒಳ್ಳೇದೋ ಅಥವಾ ಅವರಿಂದ ಸೋಲೋದು ಒಳ್ಳೇದೋ ನನಗೆ ತಿಳಿತಾ ಇಲ್ಲ. ಯಾರನ್ನ ಕೊಂದ ಮೇಲೆ ನಮಗೆ ಬದುಕೋಕೆ ಆಸೆ ಇರೋದಿಲ್ವೋ ಅದೇ ನಮ್ಮ ಬಂಧುಗಳು, ಆ ಧೃತರಾಷ್ಟ್ರನ ಮಕ್ಕಳು ಇವತ್ತು ನಮ್ಮ ಮುಂದೆ ಬಂದು ನಿಂತಿದ್ದಾರೆ ಅಂತ. ಅವನ ಸ್ಥಿತಿ ಎಂಥ ವಿಪರ್ಯಾಸ ನೋಡಿ. ಗೆದ್ರೆ ಪ್ರೀತಿಪಾತ್ರರನ್ನ ಕಳೆದುಕೊಳ್ಳುವ ದುಃಖ, ಸೋತ್ರೆ ರಾಜ್ಯವನ್ನ ಕಳ್ಕೊಳ್ಳುವ ಅವಮಾನ. ಅವನಿಗೆರಡೂ ಕುಡಿಯೂ ಸೋಲೇ ಕಾಣ್ತಾ ಇದೆ. ಅವನ ದುಃಖ ಎಷ್ಟೊಂದು ಆಳವಾಗಿತ್ತು ಅಂದ್ರೆ, ಈ ಪ್ರಪಂಚದ ಯಾವ ಸುಖಾನೂ ಅದನ್ನ ಸರಿಪಡಿಸೋಕೆ ಸಾಧ್ಯ ಇಲ್ಲ ಅಂತ ಅವನಿಗೆ ಗೊತ್ತಾಗತ್ತೆ. ಕೇಳಿ, ಅಧ್ಯಾಯ 2 ಶ್ಲೋಕ 8. ನಹಿ ಪ್ರಪಶ್ಯಾಮಿ ಮಮಾಪನ್ಯುಧ್ಯಾದ್ ಯಚ್ಶೋಕಮುಚ್ಛೋಷಣಂ ಇಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಅವನು ಮುಂದುವರೆಸಿ ಹೀಗೆ ಹೇಳ್ತಾನೆ, ನನ್ನ ಇಂದ್ರಿಯಗಳನ್ನೇ ಬತ್ತಿಸಿಬಿಡುತ್ತಿರುವ ಈ ಮಹಾ ದುಃಖವನ್ನ ಯಾವುದರಿಂದ ನಿವಾರಿಸಗೆ ಸಾಧ್ಯ ಅಂತ ನನ್ ಕಾಡ್ತಾನೇ ಇಲ್ಲ. ಇಡೀ ಭೂಮಂಡಲದ ಅಧಿಪತ್ಯ ಸಿಕ್ಕರೂ ಸರಿ, ಅಥವಾ ಸ್ವರ್ಗದಲ್ಲಿ ದೇವತೆಗಳ ರಾಜನಾದರೂ ಸರಿ, ನನ್ನ ಈ ದುಃಖ ಮಾತ್ರ ದೂರ ಆಗೋದಿಲ್ಲ. ಅಂದ್ರೆ ಅವನ ಸಮಸ್ಯೆಗೆ ಈ ಭೌತಿಕ ಜಗತ್ತಿನಲ್ಲಿ ಯಾವುದೇ ಉತ್ತರ ಇಲ್ಲ ಅಂತ ಅರ್ಜುನನ್ಗೆಲ್ಲಿ ಖಚಿತವಾಗುತ್ತೆ. ಹಾಗಾದ್ರೆ ಜಗತ್ತಿನ ಶ್ರೇಷ್ಠ ಯೋಧ, ಜ್ಞಾನಿ ತನ್ನ ಸ್ವಂತ ಬುದ್ಧಿಶಕ್ತಿಯೇ ಕೈಕೊಟ್ಟಾಗ ಏನು ಮಾಡಿದ? ಇಲ್ಲಿಂದನೇ ನೋಡಿ ಭಗವದ್ಗೀತೆಯ ನಿಜವಾದ ಪಯಣ ಶುರುವಾಗೋದು. ಇದು ಕೇವಲ ಅರ್ಜುನನ ಪ್ರಶ್ನೆ ಅಲ್ಲ, ಇದು ಒಂದು ರೀತಿಯಲ್ಲಿ ಎಲ್ಲರ ಪ್ರಶ್ನೆಯೂ ಹೌದು. ಇಲ್ಲಿವರೆಗೂ ಸ್ನೇಹಿತನಾಗಿ ಸಲಹೆ ಕೇಳ್ತಾ ಇದ್ದ ಅರ್ಜುನ ಈಗ ತನ್ನ ಅಹಂಕಾರವನ್ನ, ತನ್ನ ಜ್ಞಾನದ ಮಿತಿಯನ್ನ ಒಪ್ಕೊಂಡು ಸಂಪೂರ್ಣವಾಗಿ ಗುರುವಿನ ಮಾರ್ಗದರ್ಶನವನ್ನ ಬಯಸ್ತಾನೆ. ಇದುವೇ ನೋಡಿ ಶರಣಾಗತಿಯ ಆ ಮಹತ್ವದ ಹೆಜ್ಜೆ. ಮತ್ತು ಆ ಐತಿಹಾಸಿಕ ಶರಣಾಗತಿಯ ಕ್ಷಣ ಗೀತೆಯ ಅತ್ಯಂತ ಪ್ರಮುಖ ಶ್ಲೋಕಗಳಲ್ಲಿ ಒಂದಾದ ಇದರಲ್ಲಿ ವ್ಯಕ್ತವಾಗಿದೆ. ಅಧ್ಯಾಯ 7 ಶ್ಲೋಕ 7. ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಶ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಇಲ್ಲಿ ಅರ್ಜುನ ತನ್ನ ಅಸಹಾಯಕತೆಯನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ತಾನೆ. ಕೃಪಣತೆಯ ದೋಷದಿಂದ ನನ್ನ ಕ್ಷಾತ್ರ ಸ್ವಭಾವವೇ ನಾಶವಾಗಿದೆ. ಧರ್ಮದ ವಿಷಯದಲ್ಲಿ ನನ್ನ ಮನಸ್ಸು ಪೂರ್ತಿ ಗೊಂದಲದಲ್ಲಿದೆ. ಅದಕ್ಕೆ ನಿನ್ನನ್ನ ಕೇಳ್ತಿದ್ದೀನಿ. ನನಗೆ ಯಾವುದು ಖಚಿತವಾಗಿ ಶ್ರೇಯಸ್ಕರವಾದದ್ದೋ ಅದನ್ನು ದಯವಿಟ್ಟು ಹೇಳು. ನಾನು ನಿನ್ನ ಶಿಷ್ಯ, ನಿನಗೆ ಶರಣಾಗಿದ್ದೇನೆ, ನನಗೆ ಉಪದೇಶ ಮಾಡು. ಈ ಒಂದು ವಾಕ್ಯ ಇದೆಯಲ್ಲ, ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ಇದೇ ನೋಡಿ ಭಗವದ್ಗೀತೆಯ ಜ್ಞಾನದ ಬಾಗಿಲನ್ನ ತೆರೆದ ಬೀಗದ ಕೈ. ನಾನು ನಿನ್ನ ಶಿಷ್ಯ ಅಂತ ಹೇಳದ ಆ ಕ್ಷಣ ಅರ್ಜುನ ಸ್ನೇಹದ ಸಂಬಂಧವನ್ನು ಮೀರಿ ದಿವ್ಯ ಜ್ಞಾನವನ್ನು ಪಡೆಯಲು ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸ್ಕೊಳ್ತಾನೆ. ಸರಿ, ಒಬ್ಬ ಶಿಷ್ಯ ಈ ರೀತಿ ಸಂಪೂರ್ಣವಾಗಿ ಶರಣಾದಾಗ ಗುರುವಿನ ಪ್ರತಿಕ್ರಿಯೆ ಹೇಗಿರುತ್ತೆ? ಭಗವಂತನಾದ ಶ್ರೀಕೃಷ್ಣ ಅರ್ಜುನನ ಈ ಶರಣಾಗತಿಯನ್ನ ಹೇಗೆ ಸ್ವೀಕರಿಸಿದ? ನೋಡೋಣ ಬನ್ನಿ. ಈ ಇಡೀ ಘಟನೆಯನ್ನ ಸಂಜಯ ಧೃತರಾಷ್ಟ್ರನಿಗೆ ವಿವರಿಸ್ತಾ ಇದ್ದಾನೆ. ಅಧ್ಯಾಯ 2 ಶ್ಲೋಕ 9. ಸಂಜಯ ಉವಾಚ ಏವ ಮುಕ್ತ್ವಾ ಋಷೀಕೇಶಂ ಗುಡಾಕೇಶಃ ಪರಂತಪಃ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣಿಂ ಬಭೂವಃ. ಹೀಗೆ ಕೃಷ್ಣನಿಗೆ ಹೇಳಿದ ನಂತರ ಶತ್ರು ಸಂಹಾರಕನಾದ ಅರ್ಜುನ, ಗೋವಿಂದ ನಾನು ಯುದ್ಧ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಮೌನವಾದನು.
ಇಲ್ಲಿ ಮೌನವಾದನು ಅನ್ನೋದು ತುಂಬಾನೇ ಮುಖ್ಯ. ಅಂದ್ರೆ ತನ್ನೆಲ್ಲ ವಾದಗಳನ್ನು ನಿಲ್ಲಿಸಿ ಈಗ ಜ್ಞಾನವನ್ನು ಸ್ವೀಕರಿಸೋಕೆ ಅವನು ಸಂಪೂರ್ಣವಾಗಿ ಸಿದ್ಧನಾಗಿದ್ದಾನೆ ಅಂತ ಅರ್ಥ. ಈಗ ನೋಡಿ, ಭಗವಂತನ ಸುಂದರವಾದ ಪ್ರತಿಕ್ರಿಯೆ ಬರುತ್ತೆ. ಅಧ್ಯಾಯ 2 ಶ್ಲೋಕ 10. ತಮುವಾಚ ಹೃಷೀಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಹೇ ಭಾರತ, ಆ ಸಮಯದಲ್ಲಿ ಎರಡೂ ಸೇನೆಗಳ ಮಧ್ಯೆ ದುಃಖದಲ್ಲಿ ಮುಳುಗಿದ್ದ ಅರ್ಜುನನನ್ನು ನೋಡಿ ಋಷಿಕೇಶನಾದ ಶ್ರೀಕೃಷ್ಣ ಮುಗುಳ್ನಗ್ತಾ ಮಾತನಾಡಿದನು. ನೋಡಿ, ಈ ನಗು ಅವನನ್ನು ನೋಡಿ ಅಣಕಿಸಿದ್ದಲ್ಲ, ಬದಲಾಗಿ ಇದು ವಾತ್ಸಲ್ಯದ ನಗು. ತನ್ನ ಪ್ರೀತಿಯ ಭಕ್ತ ಸರಿಯಾದ ದಾರಿಗೆ ಬಂದಿದ್ದಾನೆ ಅನ್ನೋ ಸಂತೋಷದ ಪ್ರೀತಿಯ ನಗು ಅದು. ಈ ಒಂದು ದಿವ್ಯ ನಗುವಿನೊಂದಿಗೆ ಇಡೀ ಜಗತ್ತಿಗೆ ಭಗವದ್ಗೀತೆಯ ಅಮರ ಬೋಧನೆ ಆರಂಭವಾಗುತ್ತೆ. ಹಾಗಾಗಿ ಅರ್ಜುನನ ಈ ಕಥೆಯಿಂದ ನಾವೆಲ್ಲರೂ ಕಲಿಬೇಕಾದ ದೊಡ್ಡ ಪಾಠ ಏನಂದ್ರೆ, ಜೀವನದಲ್ಲಿ ನಮ್ಮ ಸ್ವಂತ ಬುದ್ಧಿ, ನಮ್ಮ ಅಹಂಕಾರ ಮತ್ತು ಜ್ಞಾನದಿಂದ ದಾರಿ ಕಾಣದಾದಾಗ ಒಬ್ಬ ಸದ್ಗುರುವಿಗೆ ಅಥವಾ ಭಗವಂತನಿಗೆ ವಿನಮ್ರವಾಗಿ ಶರಣಾಗುವುದೇ ಜ್ಞಾನದ ಬೆಳಕನ್ನು ಪಡೆಯುವ ಮೊದಲ ಹೆಜ್ಜೆಯಾಗಿದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಜ್ಞಾನ್ಕೋಶ್ ಒಂದು ಬಹುಭಾಷಾ ಚಾನೆಲ್. ಇಲ್ಲಿ ನಾವು ಇಂಗ್ಲಿಷ್, ಹಿಂದಿ, ಮರಾಠಿ, ತಮಿಳು, ಗುಜರಾತಿ ಮತ್ತು ಬೆಂಗಾಳಿ ಹೀಗೆ ಹಲವಾರು ಭಾಷೆಗಳಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಹಂಚಿಕೊಳ್ತೇವೆ. ಅಷ್ಟೇ ಅಲ್ಲ, ಶೀಘ್ರದಲ್ಲಿ ಇನ್ನಷ್ಟು ಪ್ರಮುಖ ಭಾಷೆಗಳನ್ನು ಸೇರಿಸಲಿದ್ದೇವೆ. ಸನಾತನ ಧರ್ಮದ ಶಾಶ್ವತ ಜ್ಞಾನವನ್ನ ನಿಮ್ಗೆ ಸರಳ, ಸ್ಪಷ್ಟ ಮತ್ತು ಅರ್ಥಪೂರ್ಣ ರೀತಿಯಲ್ಲಿ ತಲುಪಿಸುವುದೇ ನಮ್ಮ ಗುರಿ. ನಮ್ಮ ಚಾನೆಲ್ನಲ್ಲಿ ಶ್ರೀಮದ್ ಭಾಗವತ, ಭಗವದ್ಗೀತೆ, ಮಹಾಭಾರತ, ಲಲಿತಾ ಸಹಸ್ರನಾಮ, ದೈವತ್ತಿನ್ ಕುರಳ ಅಂದ್ರೆ ದೇವರ ಧ್ವನಿ, ಮಹಾರಾಷ್ಟ್ರ ಮತ್ತು ಬಂಗಾಳದ ಸಂತರು, ಹಾಗೆ ಆದಿಶಂಕರರ ದಿವ್ಯ ಅವತಾರದ ಕಥೆಗಳ ಬಗ್ಗೆ ದೈನಂದಿನ ವಿಶ್ಲೇಷಣೆಗಳನ್ನ ಕಾಣಬಹುದು. ಇವೆಲ್ಲವೂ ಹಲವು ಭಾಷೆಗಳಲ್ಲಿ ಲಭ್ಯವಿದೆ. ನಮ್ಮ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಜ್ಞಾನ್ಕೋಶ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಗ ನಮ್ಮ ದೈನಂದಿನ ವಿಶ್ಲೇಷಣೆಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಹಾಗೆ ಈ ದೈವಿಕ ಜ್ಞಾನವನ್ನ ಲೈಕ್ ಮಾಡಲು, ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನಿಮ್ಮ ಸಮುದಾಯದೊಂದಿಗೆ ಶೇರ್ ಮಾಡಲು ಮರಿಬೇಡಿ. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಸನಾತನ ಧರ್ಮದ ಜ್ಯೋತಿಯನ್ನು ಸದಾ ಪ್ರಜ್ವಲಿಸೋಣ.